ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ನೋಕಿಯಾ C01 ಪ್ಲಸ್ ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಇರುವಂಥದ್ದು. ನೀವೇನಾದರೂ ಒಂದು ಬೇಸಿಕ್ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ನಿಮ್ಮ ಅಪ್ಪ ಅಮ್ಮಂಗು ಅಥವಾ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ಗೆ ಒಂದು ಸಣ್ಣ ಬೇಸಿಕ್ ಸ್ಮಾರ್ಟ್ ಫೋನ್ ಬೇಕು ಅಂತಂದರೆ ಇದು ಒಂದು ಆಪ್ಷನ್ ಆಗಬಹುದು. ಈ ಒಂದು ಫೋನ್ ಸದ್ಯಕ್ಕೆ ಒಂದೇ ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 2GB RAM ಮತ್ತು 16GB ಸ್ಟೋರೇಜು. ಆ ಒಂದು ವೇರಿಯಂಟು $6,000 ಲಾಂಚ್ ಆಗಿದೆ. ನಿಮ್ಮ ಹತ್ರ ಏನಾದರೂ ಜಿಯೋ ಸಿಮ್ ಇದೆ ಅಂತಂದರೆ ಈ ಒಂದು ಫೋನ್ನ ಕೇವಲ $5,300 ಪರ್ಚೇಸ್ ಮಾಡ್ಬೋದು. ಜಿಯೋ ಸಿಮ್ ಯೂಸರ್ಸ್ಗೆ ಮಾತ್ರ. ಜಿಯೋ ಎಕ್ಸ್ಕ್ಲೂಸಿವ್ ಫೋನ್ ಆಗಿದೆ, ಸೊ ಅದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಶಾಪಲ್ಲೇ ನೀವು ಕೇವಲ $5,300 ಕೊಟ್ಬಿಟ್ಟು ಜಿಯೋ ಯೂಸರ್ಸು ಪರ್ಚೇಸ್ ಮಾಡ್ಬೋದು. ತುಂಬ ಒಳ್ಳೆಯ ವಿಷಯ. ಈ ಒಂದು ಪ್ರೈಸ್ ರೇಂಜಿಗೆ 5,500 ಅಂತಲೇ ಅಂದ್ಕೊಳ್ಳೋಣ. 5,500 ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಒಂದು ನೋಕಿಯಾ C01 ಪ್ಲಸ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಇದನ್ನು ಅನ್ಬಾಕ್ಸ್ ಮಾಡಬೇಕು ಅಂದರೆ ಫಸ್ಟು ಸ್ಲೈಡ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಒಂದು ಲೆವೆಲ್ಲಿಗೆ ಓಕೆ ಅಂತೀನಿ. ಅಷ್ಟೊಂದು ವೆಯ್ಟ್ ಇಲ್ಲ, ಏನಕ್ಕೆ ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಪರವಾಗಿಲ್ಲ, ಹಳೇ ಸ್ಮಾರ್ಟ್ಫೋನ್ ನೋಡ್ದಂಗೆ ಆಗ್ತಾಯಿದೆ. ಜೊತೆಗೆ ಈ ಒಂದು ಬಾಕ್ಸಲ್ಲಿ ಸಪ್ರೇಟಾಗಿ ಬ್ಯಾಟ್ರಿಯನ್ನು ಕೊಟ್ಟಿರುವಂಥದ್ದು. ಹೌದು, ನಮಗೆ ಗೊತ್ತಾಗ್ತಾ ಇದೆ. ಈ ಒಂದು ಫೋನ್ನ ಬ್ಯಾಕನ್ನು ರಿಮೂವ್ ಮಾಡಿ ನಾವು ಬ್ಯಾಟ್ರಿ ಹಾಕೊಬೇಕಾಗುತ್ತೆ. 5-6 ವರ್ಷ ಮುಂಚೆ ಫೋನೆಲ್ಲ ಹಿಂಗೆ ಬರ್ತಾಯಿತ್ತು. ಸೊ ಅದರ ನೆನಪನ್ನು ನಮಗೆ ಕೊಡ್ತಾ ಇರುವಂಥದ್ದು. ಈಗಲೂ ಕೂಡ ನೋಕಿಯಾದವರು ಅದೇ ರೀತಿ ಫೋನ್ ಲಾಂಚ್ ಮಾಡ್ತಾರೆ. ಇದರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಜೊತೆಗೆ 5 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 5 ವ್ಯಾಟು ಸ್ವಲ್ಪ ಕಡಿಮೆನೇ. $5,500 ಅದಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಮತ್ತು ಒಂದು ಮೈಕ್ರೋ USB ಡಾಟಾ ಕೇಬಲ್ ಕೂಡ ಇರುವಂಥದ್ದು. ಕೇಬಲ್ನ ಕ್ವಾಲಿಟಿ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಮತ್ತು ಈ ಒಂದು ಬಾಕ್ಸ್ ಒಳಗಿರುವಂಥ ಬ್ಯಾಟ್ರಿ ಏನಿದೆ ಕೇವಲ 3000 mAh ಕೆಪಾಸಿಟಿಯ ಬ್ಯಾಟ್ರಿ ಅಂತ ಅದ್ರ ಬರೆದಿದೆ. ಬೇಜಾರಾಗುವಂಥ ವಿಷಯ. ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಬಿಲ್ಡ್ ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗೆ ಫೀಲ್ನ ಕೊಡ್ತಾ ಇರುವಂಥದ್ದು. ಆದರೆ ನೀವು ಬ್ಯಾಕನ್ನು ತೆಗೆದು ಬ್ಯಾಟ್ರಿಯನ್ನು ಹಾಕೊಬೇಕಾಗತ್ತೆ ಈ ರೀತಿ. ಅದರಿಂದ ವಾಟರ್ ಪ್ರೂಫ್ ಅಂತ ಅನ್ಕೊಂಬಿಡಿ. ನೀರೊಳಗೆ ಬಿತ್ತು ಅಂದರೆ ಪಟ್ ಅಂತ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಈ ಒಂದು ಬ್ಯಾಟ್ರಿನ ಓಪನ್ ಮಾಡಿದಾಗ ನಮ್ಗೆ ಅಲ್ಲೇ ಸಿಮ್ ಹಾಕೋದಕ್ಕೆ SD ಕಾರ್ಡ್ ಹಾಕಿ ಜಾಗ ಇರುವಂಥದ್ದು. 2 ಸಿಮ್ಮು ಮತ್ತೊಂದು SD ಕಾರ್ಡನ್ನು ಹಾಕ್ಬೋದು. ಒಂದು ಒಳ್ಳೆಯ ವಿಷಯಕ್ಕೆ ಇಷ್ಟಪಡ್ತೀನಿ. ಇನ್ನು ಡೈರೆಕ್ಟಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂದ್ರೆ ಪ್ಲಾಸ್ಟಿಕ್ ಬ್ಯಾಕು. ಈ ಒಂದು ಕೇಸ್ನ ಆಗಲೇ ಹೇಳೋದಕ್ಕೆ ಓಪನ್ ಮಾಡ್ಬೋದು. ಮ್ಯಾಟ್ ಫಿನಿಶು ಅಷ್ಟು ಸ್ಮಡ್ಜಸ್ ಏನೂ ಆಗಲ್ಲ ಮತ್ತು ಸ್ಕ್ರ್ಯಾಚಸ್ ಬಿದ್ದರೂ ಕೂಡ ಅಷ್ಟು ಇದೆ ಗೊತ್ತಾಗಲ್ಲ. ಬ್ಯಾಕ್ ಕವರ್ ಹಾಕೊಳ್ಳಿ. ಬಾಕ್ಸಲ್ಲಿ ಯಾವುದೇ ಬ್ಯಾಕ್ ಕವರ್ನ ಕೊಟ್ಟಿಲ್ಲ. ಸೊ ಹಿಂದ್ಗಡೆಯಿಂದ ನಿಮಗೆ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ. ಫ್ರಂಟಿಗೆ ಬಂತು ಅಂತಂದರೆ ಗ್ಲಾಸ್ ಫ್ರಂಟು, ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ. ಮುಂದ್ಗಡೆ ಕ್ಯಾಮ್ರಾ ಇರುವಂಥದ್ದು ಆಯಿತಾ. ಬೆಝಲ್ ಅಂತೂ ಹೆವಿ ದೊಡ್ಡದಾಗಿದೆ. ಆ ಬೆಝಲಲ್ಲೇ ಕ್ಯಾಮ್ರಾ ಇದೆ ಮತ್ತು ಫ್ಲ್ಯಾಶ್ ಕೂಡ ಇರುವಂಥದ್ದು ಫ್ರಂಟಲ್ಲಿ. ಕ್ರೇಜಿ ದೊಡ್ಡ ಬೆಝಲು. ಬಾಟಮ್ ಬೆಝಲ್ ದೊಡ್ಡದಿದೆ, ಟಾಪ್ ಬೆಝಲ್ ದೊಡ್ಡದಿದೆ, ಲೆಫ್ಟ್ ಟು ರೈಟ್ ಇನ್ ಬೆಝಲ್ ಕೂಡ ದೊಡ್ಡದಿರುವಂಥದ್ದು. 5-6 ವರ್ಷ ಮುಂಚೆ ಫೋನ್ ಹೆಂಗೆ ಬರ್ತಾ ಇತ್ತು ಇದು ಕೂಡ ಹಂಗೆ ಇರುವಂಥದ್ದು. ಸೊ ಫ್ರಂಟಲ್ಲಿ ಅಷ್ಟೊಂದೇನು ಚೆನ್ನಾಗಿಲ್ಲ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಮೇಲ್ಗಡೆ ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋ USB ಮತ್ತು 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಕೆಲವೊಂದು ಫೋನ್ಗಳಿದ್ದಾವೆ ನಿಮಗೆ ಟಿಯರ್ ಡ್ರಾಪ್ ನಾಚನ್ನು ಅಥವಾ ಇನ್ಬಿಲ್ಟ್ ಬ್ಯಾಟ್ರಿಯನ್ನು, ಅಂದರೆ ನೀವು ಬ್ಯಾಕ್ ಕವರ್ ಓಪನ್ ಮಾಡೋಂಗಿಲ್ಲ, ನಿಮ್ಗೆ ಒಳಗಡೆ ಬ್ಯಾಟ್ರಿ ಇರುತ್ತೆ ನೋಡಿ, ಸೀಲ್ ಆಗಿರುತ್ತಲ್ಲ, ಆ ರೀತಿ ಫೋನ್ಗಳು ನಿಮಗೆ ಈ ಒಂದು ಪ್ರೈಸ್ ರೇಂಜಿಗೆ ಸಿಗ್ತವೆ. ಅದು ಯಾವುದೋ ಬೇರೆ ಬ್ರ್ಯಾಂಡ್ಗಳಲ್ಲಿ. ಸೊ ಇವರು ಕೂಡ ನೀಡ್ಬೋದಾಗಿತ್ತು ನನಗೆ ಅನ್ನಿಸ್ದಂಗೆ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ನಾನು ಹೆವಿ ಇಂಪ್ರೆಸಿವ್ ಅನ್ನಲ್ಲ, ಪರವಾಗಿಲ್ಲ. ನನಗನ್ನಿಸ್ದಂಗೆ ಬ್ಯಾಟ್ರಿ ಸೀಲ್ ಆಗಿದ್ರೇ ಒಳ್ಳೆಯದು. ಏನಕ್ಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೀರಿಗೆ ಬಿತ್ತು ಅಂದರೂ ಕೂಡ ಏನೂ ಆಗಲ್ಲ. ಏನಕ್ಕೆ ಅಂದರೆ ಬ್ಯಾಟ್ರಿ ಸೀಲ್ ಆಗಿರುತ್ತೆ. ಇದೊಂದು ಸ್ವಲ್ಪ ಬಿತ್ತು ಅಂದರೂ ಕೂಡ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ವಲ್ಪ ನನಗೆ ಕನ್ಸರ್ನ್ ನೀಡ್ತಾ ಇರುವಂಥದ್ದು. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ, ಒಂದು ಫೋನಲ್ಲಿ 5.45 ಇಂಚಿನ HD+ ರೆಸಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ತುಂಬ ಸಣ್ಣ ಡಿಸ್ಪ್ಲೇ. ಬೇಸಿಕ್ ಯೂಸ್ಗೆ ಮಕ್ಕಳಿಗೆ ಅಥವಾ ಅಪ್ಪ ಅಮ್ಮಂಗೆ ಕೊಡಿಸೋದಕ್ಕೆ ಸಾಕು ಅನಿಸುತ್ತೆ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ. ಬ್ರೈಟ್ನೆಸ್ ಅಷ್ಟೊಂದಿಲ್ಲ ಆಯಿತಾ. ಹೌದು, ಅಷ್ಟೊಂದಿಲ್ಲ. ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ಚೂರು ಚೆನ್ನಾಗಿಲ್ಲ. ಬ್ರೈಟ್ ಕಲರ್ಸ್ ಎಲ್ಲ ನಂಗೆ ಅಷ್ಟೊಂದು ಎದ್ದು ಕಾಣುತ್ತೆ ಅಂತ ಅನ್ನಿಸ್ತಾರೆ ಆಯಿತಾ. ಡಿಸ್ಪ್ಲೇ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ತಿಲ್ಲ. ಯೂಶ್ವಲಿ ಪ್ರೈಸಲ್ಲಿ ಯಾವ ಡಿಸ್ಪ್ಲೇ ತೊಗೊಂಡ್ರೂ ಕೂಡ ಸಿಮಿಲರ್ ಇರುತ್ತೆ. ನಾವು ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ಓಕೆ, HD+ ಓಕೆ. ಯೂಶ್ವಲಿ ಎಲ್ಲ HD+ ನೀಡ್ತಾರೆ.
ಇನ್ನೊಂದು ಸ್ವಲ್ಪ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ ನೀಡಬೇಕಾಗಿತ್ತು ಅಂತ ಅನಿಸುತ್ತೆ. ಸ್ವಲ್ಪನೂ ಬ್ರೈಟ್ ಇಲ್ಲ, ಬಿಸಿಲಿಗೆ ಹೋದರೆ ಎಷ್ಟೋ ಸಲ ಕಾಣೋದಿಲ್ಲ, ಆ ರೀತಿ ಆಗುತ್ತೆ. ಸೊ 5,000 ತಕ್ಕಂಗಿರುವಂಥದ್ದು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತಾಡಬೇಕಂತಂದ್ರೆ ಆಗಿಡದಂಗೆ ಒಂದೇ ವೇರಿಯಂಟು ಸದ್ಯಕ್ಕೆ 2 GB ರ್ಯಾಮು, 16 GB ಸ್ಟೋರೇಜು, eMMC ಸ್ಟೋರೇಜು ಮತ್ತು LPDDR4X ರ್ಯಾಮು. ಆಬ್ವಿಯಸ್ಲಿ ಇನ್ನು ಪ್ರೋಸರ್ ಬಗ್ಗೆ ಮಾತಾಡಬೇಕಂತಂದರೆ ಯೂನಿಸಾಕ್ ಪ್ರೋಸರ್ ಒಂದದ್ದು, ಯೂನಿಸಾಕ್ SC9863A ಅಂತ 28 ನ್ಯಾನೋಮೀಟರ್ ಟೆಕ್ನಾಲಜಿಗೆ ಬಿಲ್ಡ್ ಆಗಿರುವಂಥ ಪ್ರೋಸರು, ಅಕ್ಟಾಕೋರ್ ಪ್ರೋಸರು, 8 ಕೋರ್ ಪ್ರೋಸರು. ಅದೇ ಖುಷಿ ಪಡಬೇಕು ಅದೇ ವಿಷಯಕ್ಕೆ. ಸೊ A55 8 ಕೋರ್ ಇರುವಂಥದ್ದು. ಸೊ ಇದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಅಂತೂ ಅಲ್ಲವೇ ಅಲ್ಲ. ನೀವು ಬೇಸಿಕ್ ಗೇಮನ್ನ ಆಡ್ಕೊಬೋದೇನೋ, ಆಯಿತಾ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಗೇಮಿಂಗ್ ಎಲ್ಲ ಅಂದ್ಕೊಳ್ಳೇಬೇಡಿ ನೀವು. ಇದು ಗೇಮಿಂಗ್ ಫೋನ್ ಅಲ್ಲ, ಬೇಸಿಕ್ ಯೂಸಿಗೆ, ಒಂದು ಫೋನ್ ಕಾಲ್ ಮಾಡೋದಕ್ಕೆ, ವಾಟ್ಸಪ್ಗೆ, ಬೇಸಿಕ್ ಅಪ್ಲಿಕೇಶನ್ಗೆ ಅದು ಇದಕ್ಕೆ ನೀವು ಯೂಸ್ ಮಾಡ್ಕೊಬೋದು. ಜೊತೆಗೆ ಇದು ಆ್ಯಂಡ್ರಾಯ್ಡ್ ಗೋ ವೇರಿಯಂಟ್, ಆಯಿತಾ. ಸೊ ಇದರಲ್ಲಿರುವಂಥ ಆ್ಯಂಡ್ರಾಯ್ಡ್ ವರ್ಷನ್ನು ಕೂಡ ಲೈಟರ್ ವರ್ಷನ್ನು. ಸೊ ನೀವು ಹೆವಿ ಗೇಮ್ ಮಾಡ್ತೀನಿ ಅಂತಂದರೆ ಚಾನ್ಸೇ ಇಲ್ಲ ಆಡೋದಕ್ಕೆ. ಓಪನ್ ಆಯ್ತವೆ ಬಟ್ ಹೆವಿ ಲ್ಯಾಗಿ ಅನಿಸುತ್ತೆ, ಆಯಿತಾ. ಈ ಒಂದು OS ಸ್ಮೂತಾಗಿ ಕೆಲಸ ಮಾಡ್ತಿರೋದೇ ದೊಡ್ಡ ವಿಷಯ. ಏನಕ್ಕೆ ಅಂದರೆ ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಸ್ಪೆಸಿಫಿಕೇಷನ್ ಒಂದು ಫೋನಲ್ಲ, ಬೇಸಿಕ್ ಫೋನ್ ಅಂತ ಹೇಳ್ತೀನಿ, ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್. ಇದಕ್ಕಿಂತ ಇನ್ನು ಹೆಂಗಿರುತ್ತೆ ಹೇಳಿ ನೀವೇ. ಸೊ ಪ್ರೋಸರ್ ಓಕೆ, ಬೇಸಿಕ್ ಯೂಸಿಗೆ ಓಕೆ, ಬಟ್ ಜಾಸ್ತಿ ಯೂಸ್ ಮಾಡ್ತಾ ಸ್ಲೋ ಆಗುವ ಸಾಧ್ಯತೆ ಇರುತ್ತೆ. ನೀವು ವಾಟ್ಸಪ್ಪು ಅಥವಾ ಬೇಸಿಕ್ ಇದಕ್ಕೆಲ್ಲ ಏನು ತೊಂದರೆ ಆಗೋದಿಲ್ಲ ನನಗೆ ಅನ್ನಿಸ್ದಂಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ ರೇರಲ್ಲಿ ಸಿಂಗಲ್ ಕ್ಯಾಮ್ರಾ ಇರುವಂಥದ್ದು. ಹೌದು, ಸಿಂಗಲ್ ಕ್ಯಾಮ್ರಾ ನೋಡಿ ಎಷ್ಟೋ ದಿನ ಆಗಿತ್ತು. 8 MP ಸಿಂಗಲ್ ಕ್ಯಾಮ್ರಾ ಮತ್ತು ಹಿಂದ್ಗಡೆ ಒಂದು ಫ್ಲ್ಯಾಶ್ ಕೂಡ ಇರುವಂಥದ್ದು. ಇದು ತೆಗೆಯುವಂಥ ಫೋಟೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ಹೆಂಗಿರ್ತೇಳಿ ಆ ಫೋಟೋ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಆಯಿತಾ. ಡೇ ಲೈಟಲ್ಲಿ ಪರವಾಗಿಲ್ಲ ಒಂದು ಲೆವೆಲ್ಗೆ, ಲೋ ಲೈಟಲ್ಲಂತೂ ಕೆಳದಾಗ ತೆಗೆಯುತ್ತೆ, ಸ್ವಲ್ಪ ಶೇಕ್ ಮಾಡಿದ್ರೆ ಬ್ಲರ್ ಆಗಿಬಿಡುತ್ತೆ. ಸೊ ಮತ್ತು ಈ ರೇರ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಅದ್ರ ಕ್ವಾಲಿಟಿ ಕೂಡ ಅಷ್ಟೊಂದು ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಇದು ಕೂಡ 8 MP ಫ್ರಂಟ್ ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ, ಇಂಪ್ರೆಸಿವ್, ಒಂದು ಲೆವೆಲಿಗೆ ಓಕೆ ಈ ಪ್ರೈಸನ್ಸ್ಗೆ. ಅಲ್ಲೂ ಮುಂದೆ ಕೂಡ ಫ್ಲ್ಯಾಶ್ ಇದೆ, ಕದ್ಲಲ್ಲಿ ಒಂದು ಲೆವೆಲಿಗೆ ಬೆಳಕಿದ್ದಂಗೆ ನೀವು ಫೋಟೋವನ್ನು ತಕ್ಕೊಬೋದು. ಫ್ರಂಟ್ ಕ್ಯಾಮ್ರಾ ನಂಗೆ ಬ್ಯಾಕ್ಗಿಂತ ಇಷ್ಟ ಆಯಿತು, ಒಂದು ಲೆವೆಲಿಗೆ ಚೆನ್ನಾಗಿ ತೆಗೆಯುತ್ತೆ ಫೇಸನ್ನು. ಇದು 720p ವಿಡಿಯೋ ರೆಕಾರ್ಡ್ ಮಾಡೋದಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಆಬ್ವಿಯಸ್ಲಿ ಪ್ರೈಸಲ್ಲಿ ಯಾರು ಕೂಡ ನೀಡಲ್ಲ, ಕೆಲವೊಂದು ಬ್ರ್ಯಾಂಡ್ಗಳಿದ್ದಾವೆ ಅವೆಲ್ಲ ನೀಡ್ತವೆ, ಇದರಲ್ಲಿಲ್ಲ. ಫೇಸ್ ಅನ್ಲಾಕ್ ಒಂದು ಲೆವೆಲ್ಲಿಗೆ ಕೆಲಸವನ್ನು ಮಾಡುತ್ತೆ, ಸ್ವಲ್ಪ ನಿಧಾನ ಅನ್ಲಾಕ್ ಅಂತೂ ಮಾಡುತ್ತೆ, ಪರವಾಗಿಲ್ಲ. ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಒಂದು ಲೆವೆಲಿಗೆ ಫಾಸ್ಟಾಗೇ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಕೇವಲ 3000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ತುಂಬ ಕಡಿಮೆ ಆಯಿತು. 3000 mAh ಕೆಪಾಸಿಟಿ, ಅಟ್ಲೀಸ್ಟ್ 4000 ನೀಡಬೇಕಿತ್ತು. 4000 ನೀಡಿದರೆ ಖುಷಿ ಆಗ್ತಿತ್ತು. 3000 ಅಂತಂದರೆ ಎಲ್ಲಿ ಸಾಲುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ರಾಯ್ಡ್ ಗೋ ವೇರಿಯಂಟು ಸಣ್ಣ ಡಿಸ್ಪ್ಲೇ, ಅದರಿಂದ ಸ್ವಲ್ಪ ಕಡಿಮೆ ನೀಡೋರ ಅಂತ. ಸೊ ನನಗನ್ನಿಸ್ದಂಗೆ ಬ್ಯಾಟ್ರಿ ನಿಮಗೆ ಅಷ್ಟೊಂದು ಬರೋಲ್ಲ. ಒಂದಿನ ಕಷ್ಟಪಟ್ಟರೆ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಬರ್ಬೋದು. ಮತ್ತು ಬಾಕ್ಸಲ್ಲಿ 5 ವ್ಯಾಟ್ನ ಚಾರ್ಜರ್ ನೀಡೋರೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. 5 ವ್ಯಾಟ್ ಅಂತಂದರೆ ಒಂದು ಪ್ರೈಸನ್ಸಿಗೆ 10 ವ್ಯಾಟು ಕೂಡ ಎಷ್ಟೋ ಫೋನ್ಗಳಲ್ಲಿ ನೀಡಲ್ಲ, 5 ವ್ಯಾಟೇ ನೀಡೋದು. ಸೊ ಅದು ಕೂಡ ಓಕೆ. ಇನ್ನು OS ನನಗೆ ಇಂಪ್ರೆಸ್ ಮಾಡೋದು ಇದೊಂದೇ ವಿಷಯ. OS ಆಲ್ಮೋಸ್ಟ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡ್ತಾ ಇರುವಂಥದ್ದು. ಆ್ಯಂಡ್ರಾಯ್ಡ್ 11 ಬೇಸ್ ರನ್ ಆಗ್ತಿರುವಂಥ OS ಮತ್ತು ಆ್ಯಂಡ್ರಾಯ್ಡ್ ಗೋ ವೇರಿಯಂಟು. ಸೊ ಅದರಿಂದ ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ತುಂಬ ಬೇಗ ಬರುತ್ತೆ. ನೋಕಿಯಾದವರು 2 ವರ್ಷ ಗ್ಯಾರಂಟಿ ಕೊಡ್ತಾರೆ ಆಫ್ಟರ್ ಅಪ್ಡೇಟ್ನ. ಬಟ್ ಸ್ಟಿಲ್ ಈ ಒಂದು ಬೇಸ್ ವೇರಿಯಂಟಿಗೆ ಇದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಆಗಿರೋದ್ರಿಂದ ಗೊತ್ತಿಲ್ಲ ನನಗೆ ಏನು ಮಾಡ್ತಾರೆ ಅಂತ. ಬಟ್ ವಾಯ್ಸ್ ಒಂದು ತುಂಬ ಕ್ಲೀನ್ ಆಗಿದೆ. ಕೆಲವೊಂದು ಬೇಡಿರೋಂಥ ಅಪ್ಲಿಕೇಶನ್ ಇದ್ದಾವೆ, ಸೊ ಅದನ್ನು ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ವಾಯ್ಸ್ ಒಂದು ತುಂಬ ಕ್ಲೀನ್ ಆಗಿದೆ, ತುಂಬ ಸ್ಮೂತಾಗಂತೂ ಕೆಲಸ ಮಾಡ್ತಾ ಇರುವಂಥದ್ದು. ಬೇಸಿಕ್ ಸೆನ್ಸರ್ ಇದೆ, ಆಯಿತಾ. ಹೆವಿ ಕೆಲವೊಂದು ಸೆನ್ಸರ್ನ ಯೂಸ್ ಮಾಡಿಲ್ಲ, ಕೆಲವೊಂದು ಬೇಸಿಕ್ ಆಕ್ಸಿಲರೋಮೀಟರ್ ಮತ್ತು ಪ್ರಾಕ್ಸಿಮಿಟಿ ಬಿಟ್ಟರೆ ಬೇರೆ ಸೆನ್ಸರ್ಸ್ಗಳಿಲ್ಲ. ಸೊ ಬೇಸಿಕ್ ಸೆನ್ಸರ್ಸ್ ಇರುವಂಥದ್ದು. ನೀವಾದರೆ ಕೇಳ್ಬೋದು ಈ ಒಂದು ಫೋನನ್ನು 5500 ಪ್ರೈಸನ್ಸ್ಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ನೋಕಿಯಾ ಬ್ರ್ಯಾಂಡಿಂಗಲ್ಲಿ ನಿಮಗೆ ಫೋನ್ ಬಂತು ಅಂದರೆ ಒಂದು ಆಪ್ಷನ್ ಇಟ್ಕೊಬೋದು. ನನಗೆ ಅನಿಸ್ತಂಗೆ ಇದೇ ಪ್ರೈಸನ್ಸ್ಗೆ ಇದಕ್ಕಿಂತ ಸ್ವಲ್ಪ ಒಳ್ಳೆ ಫೋನ್ ಸಿಗ್ಬೋದು. ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಒಳ್ಳೆ ಫೋನ್ ಸಿಗ್ಬೋದು. ಅಥವಾ ನನ್ನ ಪ್ರಿಯಾರಿಟಿ ಪರ್ಸ್ನಲಿ ನಾನಂತೂ ಒಂದು ಫೋನ್ನ ಒಂದು ಪ್ರೈಸಲ್ಲಿ ಪರ್ಚೇಸ್ ಮಾಡಲ್ಲ. ಸ್ವಲ್ಪ ಬಡ್ಜೆಟ್ ತೊಗೊಂಡು ಒಂದು 2000 ರೂಪಾಯಿ ಬಡ್ಜೆಟ್ ಹಾಕ್ಕೊಂಡು ಒಂದು 1.5 ವೆಯ್ಟ್ ಮಾಡಿ ಒಂದು ಸ್ವಲ್ಪ ದುಡ್ಡನ್ನು ಕೂಡಿಸ್ಕೊಂಡು ಒಂದು 2000 ಎಕ್ಸ್ಟ್ರಾ ಹಾಕಿ ಇದಕ್ಕಿಂತ ಒಳ್ಳೆ ಫೋನ ನಾನು ಪರ್ಚೇಸ್ ಮಾಡ್ತೀನಿ ಒಂದು 7000-8000 ಪ್ರೈಸಲ್ಲಿ. ಸೊ ಇಷ್ಟು ಈ ಒಂದು ಫೋನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀರಿ. ನಮ್ಮ ಬೇರೆ ವಿಡಿಯೋ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋರು. ಸಿಗೋಣ ಮುಂದಿನ ವಿಡಿಯೋಲಿ.